ಅಮ್ಮ ನಿಮ್ಗೆ ಅರ್ಥ ಆಗಿಲ್ವೇ? ಯಾವುದು ಮಗನೇ? ಅಮ್ಮ ಕೈಯಲ್ಲಿ ಕಟಾರಿ, ಎದೆಯಲ್ಲಿ ಕವಚ, ಬಕ್ಕಲಿಗೆಯಲ್ಲಿ ಬಾಣಗಳನ್ನು ಇಟ್ಟುಕೊಂಡು ಯಾವಾಗಲೂ ಕೂಡ ನಿನ್ನಲ್ಲಿಗೆ ನಾನು ಬರುವವನು ಇಲ್ಲ. ಆದ್ರೆ ಇನ್ನು ನಾನು ಬಂದಿದ್ದೇನೆ. ಹೌದು. ಯಾಕಮ್ಮ? ಯಾಕೆ? ಕಾರಣ ಒದಗಿ ಬಂದಿದೆ ಆ ಕೂಡ ಕೌರವರನ್ನು. ಹೌದಮ್ಮ, ಇಂದಿನ ದಿನಕ್ಕೆ ಆ ಕುರು ದಾರುಣಿಯಲ್ಲಿ ಯುದ್ಧ 12 ದಿವಸಗಳು ಕಳೆದು ಹೋಯಿತು. ಆದರೆ ಜಯವನ್ನು ಸಂಪಾದಿಸುವುದಕ್ಕೆ ಆ ಕೌರವರ ಪಾಲಿಗೆ ಅಸಾಧ್ಯವಾಯಿತು. ನಿನ್ನೆ ಆ ಭೀಷ್ಮಾಚಾರ್ಯರು ಅಗಲಿದರು. ಪ್ರಕೃತ ಕುರು ಸೇನಾನಿಯಾದಂತಹ ದ್ರೋಣಾಚಾರ್ಯರು ಮಾಡಿದಂತಹ ಕೆಲಸವಾದ್ರೆ ಏನು ಗೊತ್ತೇವಾ? ಚಕ್ರವ್ಯೂಹವನ್ನು
ಯಾವ ರೀತಿಯಾದರೂ ಕೂಡ ಸೋಲಿಸಬೇಕು ಎಂಬಂತಹ ಕಾರಣಕ್ಕೋಸ್ಕರವಾಗಿ ದ್ರೋಣಾಚಾರ್ಯರು ಮಾಡಿದಂತಹ ಕೆಲಸವಾದರೂ ಕೂಡ ಏನು ಗೊತ್ತಿಲ್ಲ. ಚಕ್ರವ್ಯೂಹವನ್ನು ರಚಿಸಿದೆ ನಮ್ಮ ಸಾಧ್ಯವಾಗಿ ಅಪಸಾಧ್ಯವಾಗಿ ತಿರುಗುವಂತಹ ಚಕ್ರಾಕಾರದ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೋಸ್ಕರವಾಗಿ ಪಾಂಡವರಿಗೆ ಮಂತಾಹ್ವಾನವನ್ನು ಮಾಡಿದ್ದಾರೆ. ನಮ್ಮ ಸೇನೆಯಲ್ಲಿ ಬೆಂಕಿಸುವುದಕ್ಕೆ ಯಾರಿದ್ದಾರೆ ಎಂಬುದಾಗಿ ಚಿಂತಾಗ್ರಂಥರಾದಂತಹ ದೊಡ್ಡವರಿಗೆ ಧೈರ್ಯದ ಮಾತುಗಳನ್ನಾಡಿ ನನ್ನ ಬೀಜವನ್ನು ಪಡೆದು ನಾನು ಬೇಕು. ಮನುಷ್ಯನಿಗೆ ಹುಟ್ಟಾಗುವಾಗ ಎಲ್ಲಾ ಜೀವಿಗಳಿಗಿಂತಲೂ ವಿಶೇಷವಾದ ಶಕ್ತಿಯನ್ನು ಭಗವಂತ ಅನುಗ್ರಹಿಸುತ್ತಾರಂತೆ. ಅದುವೇ ಬುದ್ಧಿಶಕ್ತಿ. ಆ ಬುದ್ಧಿಯ ಬಲದಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದಾಗಿ ತೀರ್ಮಾನಿಸಲು ಸಾಧ್ಯವಿದೆ ಎಂದೆ ಮಗನೇ. ನನ್ನ ಮಗನಂತ ನನಗೆ ಯಾಕೆ ಮಗನೇ ಇಂತಹ ಬುದ್ಧಿ ಬಂತು ಕಂದ? ಏನಮ್ಮ, ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಮನುಷ್ಯರು ಬದುಕುವುದಕ್ಕೆ ಹಂಬಲಿಸ್ತಾರೆ ವಿನಃ ಯಾರು ಸಾಯುವುದಕ್ಕೆ ಮನ ಮಾಡುವುದಿಲ್ಲ ಮಗನೇ. ಆದ ಕಾರಣ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಉತ್ಸಾಹದಿಂದ ಹೊರಟು ನಿಂತಿದ್ದಿ. ಅಲ್ಲಿರುವ ಸಾಮಾನ್ಯರೇ ಹೇಳು, ಕರ್ಣ, ದುಶ್ಯಾಸನ, ಸೈಂಧವ, ವೀರ ಭಟರಿರುವಾಗ
ಗೆಳೆಯರ ಜೊತೆಯಲ್ಲಿ ಆಡುವಂತ ಆಟ ಎಂಬುದೇ ಭಾವಿಸಿ ಹೇಳು. ಮತ್ತೆ ಹಿಂದೆ ಮುಂದೆ ಯೋಚಿಸದೆ ಬಹಳ ಉತ್ಸಾಹದ ಪಟ್ಟು ನಿಂತಿದ್ದು. ಹೌದಾ? ಏನು ಮಗನೇ, ಏನಮ್ಮ ನೀನು ಹೋಗುವಂತಹ ಕಾರ್ಯ ನಿನ್ನಿಂದ ಸಾಧಿಸಲು ಸಾಧ್ಯವಿದೆ ಎಂಬುದು ನೀನು ತಿಳ್ಕೊಂಡಿದ್ಯಾ? ಯಾಕಮ್ಮ? ಖಂಡಿತ ಸಾಧ್ಯವಿಲ್ಲ ಮಗನೇ. ಆ ಚಕ್ರವ್ಯೂಹವನ್ನು ಬೇಯಿಸಲು ಸಾಧ್ಯವಿದ್ರೆ ಆ ಪರಶಿವನಿಗೆ ಮಾತ್ರ. ಆದ ಕಾರಣದಲ್ಲಿ ಹೇಳ್ತಾ ಇದ್ದೀನಿ, ಏನಮ್ಮ? ಎಷ್ಟೇ ಬಲಿಷ್ಠರಾದ ಹೋದವರಿಂದಲೂ ಕೈ ಸಾಗದಂತಹ ಕಾರ್ಯವನ್ನು ನಾನು ಮಾಡಿ ಬರ್ತೇನೆ ಎಂದು ಉತ್ಸಾಹದ ಹೊರಟು ನಿಂತಿದ್ದಿ. ಹೌದಾ? ಬೇಡ ಮಗನೇ, ಈ ಹೊತ್ತಿನಲ್ಲಿ ಆ, ನಿನ್ನನ್ನು ನಾನು ಆಹಾರಿಸಿ ಕಳುಹಿಸಿ ಕೊಟ್ಟಿದ್ದಾನೆ. ಹೇಗಾಯ್ತು ಬಲ್ಲೆಯ? ಹೇಗಮ್ಮ? ಆ ಮೃತ್ಯು ಮಂದಿರಕ್ಕೆ ನನ್ನ ಕೈಯಾರೆ ನಾನೇ ತಳ್ಳಿದ ಹಾಗಾದ ಕಾರಣ ಇಂದು ನಿನ್ನನ್ನು ಕಳುಹಿಸುವುದಿಲ್ಲ. ಹೋಗುವುದು ಬೇಡ ಮಗನೇ, ಬೇಡ ಮಗನೇ, ಅಡಿಯ ಮುಂದೆಡೆಯ ಸ್ವರ್ಗ, ಅಡಿಯ ಹಿಂದೆಡೆಯ ನರಕ, ಅಡಿಗಡಿಗೆ ಅಷ್ಟಮೇಧದ ಫಲ ಎಂಬುದಾಗಿ ನೀನೇ ಹೇಳಿಕೊಟ್ಟವಳಲ್ಲ ಅಮ್ಮ. ನಾನು ಮಾಡಿದಂತಹ ತೀರ್ಮಾನವನ್ನು ನೀಡಿರಲಾರೆ.
ಅಮ್ಮ ಈ ಸಂದರ್ಭದಲ್ಲಿ ರಣಕ್ಷೇತ್ರಕ್ಕೆ ಹೋದಂತಹ ನಿನ್ನ ಪರಿಸ್ಥಿತಿ ಏನಾಗ್ತದೆ ಎಂಬುದನ್ನು ಚೆನ್ನಾಗಿ ಬಲ್ಲೆ ಮಗನೇ, ಚೆನ್ನಾಗಿ ಬಲ್ಲೆ ನಾನು. ಇದನ್ನೆಲ್ಲ ತಿಳಿದು ಇಂದು ನಾನು ಆಶೀರ್ವದಿಸಿದ ಕಳುಹಿಸಿಕೊಟ್ಟಿದ್ದಾದ್ರೆ ಕಂದ ಅಮ್ಮ ನಿನ್ನ ಜನಕ ಸಂಸಪ್ತಕರಲ್ಲಿ ಕಾಳಕ್ಕೆ ಹೋಗಿದ್ದಾರೆ. ಬರಲಿ, ಬಂದು ನಿನ್ನ ಮನದಲ್ಲಿ ಕೇಳ್ತಾರೆ, ಸುಭದ್ರ ಮಗನ ಅಂತ ಅಭಿಮನ್ಯು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಿನ್ನ ಅಪ್ಪನಿಗೆ ನಾನು ಏನು ಉತ್ತರ ಕೊಡಬೇಕು ಮಗನ, ಏನು ಉತ್ತರ ಕೊಡಬೇಕು ಹೇಳು. ಅಮ್ಮ ಅಪ್ಪ ಮಗನಾದಂತಹ ಅಭಿಮನ್ಯು ಎಲ್ಲಿ ಹೋಗಿದ್ದಾನೆ ಎಂಬುದಾಗಿ ಕೇಳಿದ್ರೆ ಒಂದು ಉತ್ತರವನ್ನು ಕೊಡಮ್ಮ. ಏನು ನಾಡಾಡಿಯಾಗಿ ಬಿಡಬೇಕಾದಂತಹ ನಾವುಗಳನ್ನು ಕಾಡಿಗಟ್ಟಿದಂತಹ ಆ ಕೌರವಾದ್ಯರ ತಲೆಯನ್ನು ಕಡಿದಂತೆ ಅಭಿಮನ್ಯು ಹೋಗಿದ್ದಾನೆ ಎಂಬುದಾಗಿ ಹೇಳಮ್ಮ. ಮಗನೇ, ಅಮ್ಮ ಅಪ್ಪನಿಗೆ ಆ ರೀತಿಯಾಗಿ ಉತ್ತರವನ್ನು ಕೊಟ್ಟು ಸಮಾಧಾನ ಪಡಿಸಬಹುದು ಮಗನೇ. ಆದರೆ ಹೆತ್ತದ್ದು ನಾನಾದರೂ ನಿನ್ನನ್ನು ಸಾಕಿ ಸಲಹಿದ್ದು ನಿನ್ನ ದೊಡ್ಡಮ್ಮ ದ್ರೌಪದಿ ದೇವಿ ನನ್ನ ಅಕ್ಕ ಬಂದು ಸುಭದ್ರ ಕುಮಾರ ಅಭಿಮನ್ಯು ಎಲ್ಲಿದ್ದಾರೆ ಎಂಬುದನ್ನು ಕೇಳಿದ್ರೆ ನಿನ್ನ ದೊಡ್ಡಮ್ಮನಿಗೆ ನಾನು ಏನು ಹೇಳಬೇಕು ಮಗನೇ, ಏನು ಹೇಳಬೇಕು ಹೇಳು. ಅಮ್ಮ ಅತಳವಾದಂತಹ ಪ್ರೀತಿ ವಾತ್ಸಲ್ಯದಿಂದ ಸಾಕಿದವಳು ದೊಡ್ಡ ತಾಯಿಯಾದಂತಹ ದ್ರೌಪದಿ ಒಂದು ಮಾತನ್ನು ನೀನು ಹೇಳ. ಅನ್ನೊಂದು ದಿನ ಮನೆಯ ಮೂಲೆಯಲ್ಲಿ ರಜಸ್ವಲೆಯಾಗಿದ್ದಂತಹ ಸಂದರ್ಭದಲ್ಲಿ ದುಶ್ಯಾಸನ ಅವಳ ತುರುಪಿಗೆ ಕೈ ಹಾಕಿ ಅಲ್ಲಿಗೆ ಕೊಂದು ಹೋದಂತೆ, ವಸ್ತ್ರಾಪಾರಣವನ್ನು ಮಾಡಿದಂತೆ. ಆ ಸಂದರ್ಭದಲ್ಲಿ ಕರ್ಣ ಜೋರ ಎಂಬುದಾಗಿ ಸಂಬೋಧಿಸಿದಂತೆ ಆ ಕರ್ಣನ ನಾಲಿಗೆಯನ್ನು ಕತ್ತರಿಸುವುದಕ್ಕೋಸ್ಕರವಾಗಿ ಅಭಿಮನ್ಯು ಕೊಂದಿದ್ದಾನೆ ಎಂಬುದಾಗಿ ಹೇಳ. ದೊಡ್ಡಮ್ಮನಿಗೆ ಆ ರೀತಿಯಾಗಿ ಸಮಾಧಾನ ಪಡಿಸಬಹುದು ಮಗನೇ. ಕಂದ ಅಮ್ಮ ನಿನ್ನನ್ನೇ ನಂಬಿ ನಿನ್ನ ಕೈ ಹಿಡಿದು ಈ ಮನೆಯಿಂದ ಬೆಳಗಿನವನು ನಿನ್ನ ಹೆಂಡತಿ ಉತ್ತಾರೆ ತುಂಬಿನ ಗರ್ಭಿಣಿಯಾಗಿದ್ದಾಳೆ. ನಿನ್ನ ಹೆಂಡತಿ ನನ್ನ ಬಳಿಗೆ ಬಂದು ಅತ್ತೆ ಅತ್ತೆ ಪದವಿಯವರು ಎಲ್ಲಿದ್ದಾರೆ ನನ್ನಲ್ಲಿ ಕೇಳಿದ್ರೆ ನಿನ್ನ ಹೆಂಡತಿಗೆ ನಾನು ಏನು ಉತ್ತರ ಕೊಡಬೇಕು ಮಗನೇ, ಏನು ಹೇಳಬೇಕು ಹೇಳು. ಅಮ್ಮ ಉತ್ತರಕ್ಕೆ ಒಂದೇ ಒಂದು ಉತ್ತರವನ್ನು ಕೊಡು. ನಿನ್ನ ಗಂಡ ಎತ್ತರವಾದಂತಹ ಸ್ಥಾನಮಾನವನ್ನು ಪಡೆಯುವುದಕ್ಕೋಸ್ಕರವಾಗಿ ರಣಕ್ಷೇತ್ರಕ್ಕೆ ಹೋಗಿದ್ದಾನೆ ಎಂಬುದನ್ನು ಹೇಳ. ಆ ರೀತಿಯಲ್ಲಿ ಹೇಳಬೇಕು ಕಂದ. ಅಮ್ಮ ಇವರಿಗೆಲ್ಲರಿಗೂ ಈ ರೀತಿಯಾಗಿ ಹೇಳಿ ಸಮಾಧಾನ ಪಡಿಸಬಹುದನೇ ಉತ್ತರವನ್ನು ಕೊಡಬಹುದು ಕಂದ. 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನು ತೋರಿಸಿದವಳು ನಾನು ನಿನ್ನ ತಾಯಿ ಕಂದ. ನೀನು ರಣಕ್ಷೇತ್ರದಿಂದ ಬಾರಂತಹ ವಿಷಯವನ್ನು ತಿಳಿದಾಗ ಈ ಹೆತ್ತ ತಾಯಿ ಹೇಗೆ ಸಹಿಸಲಿ ಮಗನೇ, ಹೇಗೆ ಸಹಿಸಲಿ ಹೇಳು ಕಂದ. ಅಮ್ಮ ಹೋಗ್ಲೇಬೇಕೆ, ಹೋಗ್ಲೇಬೇಕೆ ಬೇಕಮ್ಮ ಮಗನೇ. ಅಭಿಮನ್ಯು ರಣಕ್ಷೇತ್ರಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಉಪಕಾರ ಮಾಡ್ತೇವೆ. ಏನಮ್ಮ? ಒಂದಲ್ಲ 10 ಅಲ್ಲ 1000 ಹೇಳು. ಕೈಯಲ್ಲಿರುವುದೇನು ಮಗ? ಕಟಾರಿ. ಹೌದೇ? ಯಾಕಾಗಿ? ಶತ್ರುಗಳ ತಲೆಯನ್ನು ಕತ್ತರಿಸುವುದಕ್ಕೋಸ್ಕರ. ಹೌದೇ ಮಗ? ರಣಕ್ಷೇತ್ರಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಿನಗೆ ತಡೆಗೋಡೆಯಾಗಿ ನಿನ್ನ ಶತ್ರುವಿನ ಸ್ಥಾನದಲ್ಲಿ ನಿನ್ನ ಹೆತ್ತ ತಾಯಿ ಇದ್ದಾಳೆ. ಆದ ಕಾರಣ ಕೈಯಲ್ಲಿರುವಂತಹ ಹರಿತವಾದ ಕಟಾರಿಯಿಂದ ನಿನ್ನ ತಾಯಿಯ ಶಿರವನ್ನು ಆಮೇಲೆ ಹೋಗು ಮಗನೇ, ಆಮೇಲೆ ಹೋಗು. ಮರುಗುವರೆ
ಮುಂಚಿತವಾಗಿ ನನ್ನ ತಾಯಿಯನ್ನು ಮಗನೇ ಹೇಳುವುದಾಗಿ ಬೆನ್ನಟ್ಟಿದೆಯಲ್ಲ ತಾಯಿ. ತಾಯಿ, ನಿನ್ನ ಈ ಮಾತಿನಿಂದ ನನ್ನ ಕೋಮಲವಾದ ಹೃದಯವನ್ನು ಚುಚ್ಚಿಬಿಟ್ಟಿತು ತಾಯಿ. ಮಗನೇ ಅಭಿಮನ್ಯು, ರಣರಂಗಕ್ಕೆ ಹೋಗುವ ಮುಂಚಿತವಾಗಿ ನಿನ್ನ ಪ್ರಾಣವನ್ನು ನನಗೆ ಹೋಗು ಮಗ ಎಂಬುದಾಗಿ ಕೇಳುತ್ತಿದ್ದರೂ ಕೂಡ ನಾನು ಸಂತೋಷವಾಗಿ ನಾನು ನುಡಿತಾ ಇದ್ದೇನೆ. ಇಲ್ಲ, ನೀನು ಹಾಗೆ ಕೇಳಲಿಲ್ಲ. ಬದಲಾಗಿ ನನ್ನ ತಲೆಯನ್ನು ಕಡಿದು ಹೋಗು ಅಮ್ಮ ಎಂಬುದಾಗಿ ಹೇಳಿದೆಯಲ್ಲ. ಅದಕ್ಕೆ ಸಾವಿರ ಮಂದಿಗಳ ತಲೆಯನ್ನು ಕಡಿಯುವಂತಹ ಓರ್ವ ಕಟುಕನಾದರೂ ಕೂಡ ಹೆತ್ತ ತಾಯಿ ತಲೆಯನ್ನು ಕಡಿಯುವುದಿಲ್ಲ. ಅಂಥದ್ರಲ್ಲಿ ಈ ಅಭಿಮನ್ಯು ನಿನ್ನ ತಲೆಯನ್ನು ಹೇಗೆ ಕಡಿಯುವುದಕ್ಕೆ ಸಾಧ್ಯವಿಲ್ಲ? ತಾಯಿ, ನೀನು ಯಾರು? ನಿನ್ನ ಯೋಗ್ಯತೆಯಾದರೂ ಏನು ಎಂಬುದಾಗಿ ನೀನು ಅರ್ಥ ಮಾಡಿಕೊಂಡಿದ್ದೀಯ ತಾಯಿ. ಸಿಂಚನ ಮಾತ್ರದಿಂದಲೇ ಪಾಪಿಗಳ ಪಾಪವನ್ನು ಪರಿಹರಿಸುವಂತಹ ಗಂಗಾ ಭವಾನಿಯ ತಂದೆಯಾದಂತಹ ಶ್ರೀಕೃಷ್ಣ ಭಗಿನಿ ಪರಮ ಪ್ರಮಾಣಗುಣವನ್ನಾದರೂ ಪರ್ವತ ಎಂಬುದಾಗಿ ಪರಿಗ್ರಹಿಸುವಂತಹ ಭಾರತ ಮಹಾಶಯರ ಪತ್ನಿ ಅಮ್ಮ ಕುರಿಯುವ ಹೋಮಾಗಿ ಅಭಿಮನ್ಯು ಎಂಬುದಾಗಿ ಹೆಸರುಂಟಂತ ತಾಯಿ. ಅಂತಹ ಭಾರತ ರತ್ನ ಅಭಿಮನ್ಯುವಿನ ತಾಯಿಯಾದಂತಹ ಸಾಮಾನ್ಯ ಹೆಂಗಸಿನಂತೆ ಮಾತನಾಡ್ತಾ ಇದೆಯಲ್ಲ ತಾಯಿ. ಒಂದು ನೀನು ಯೋಚನೆಯನ್ನು ಮಾಡುತ್ತಾಯೇ, ಅದೆಷ್ಟೋ ಹೆಗ್ಗಡೆಯನ್ನು ತನ್ನ ಕುಂಕುಮವನ್ನೇ ಹಾಸಿ ಮಾಂಗಲ್ಯವನ್ನೇ ಕಳಚಿಟ್ಟು ವಿಧವೆಯರಾಗಿದ್ದಾನೆ, ಗಂಡಿಂದಿರನ್ನು ಕಳೆದುಕೊಂಡಿದ್ದಾನೆ ತಾಯಿ. ಅದೆಷ್ಟೋ ಮಕ್ಕಳು ತನ್ನ ತಂದೆಯನ್ನು ಕಳೆದುಕೊಂಡಿದ್ದಾರೆ. ಅದೆಷ್ಟೋ ತಂದೆ ತಾಯಿಯನ್ನು ಕೊನೆಯ ಕಾಲಕ್ಕೆ ಒಂದು ಬಿಂದು ಗಂಗಾ ಜಲವನ್ನು ಪಡೆಯುವಂತಹ ಯೋಗ್ಯತೆಯನ್ನಾದರೂ ಪಡೆಯದಿದ್ದಾರೆ. ಯಾಕೆ? ಮಕ್ಕಳು ಹೋರಾಟವನ್ನು ಮಾಡಿ ತೀರಿ ಹೋಗಿದ್ದಾರೆ. ರಾತ್ರಿ ಹಗಲು ಸುಖವಾಗಿ ನಾವು ಜೀವಿಸಬೇಕು ಎಂಬಂತಹ ಕಾರಣಕ್ಕೋಸ್ಕರವಾಗಿ, ನಮಗೋಸ್ಕರವಾಗಿ, ನಮ್ಮ ರಾಜ್ಯಕ್ಕೋಸ್ಕರವಾಗಿ, ನಮ್ಮ ದೇಶಕ್ಕೋಸ್ಕರವಾಗಿ ಅವರು ಹೋರಾಟವನ್ನು ಮಾಡುತ್ತಿದ್ದಾರೆ. ಯಾಕೆ? ಧರ್ಮಪ್ರಭುವಿನ ಸಿಂಹಾಸನವನ್ನು ಏರಬೇಕು ಎಂಬಂತಹ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲದೆ ತಾಯಿ. ಅಂಥದ್ದರಲ್ಲಿ ಮನೆಯ ಮಗನಾದಂತಹ ಅಭಿಮನ್ಯು ಎಲ್ಲಿಯಾದರೂ ಸುಮ್ಮನೆ ಕುಳಿತ ಅಂತ ಆದರೆ ಕಂಡಂತಹ ಜನರೆಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟುವುದಕ್ಕಿಲ್ಲದೆ ತಾಯಿ, ದೇವತೆಗಳು ಎಣಿಸುವುದಕ್ಕಿಲ್ಲದೆ ತಾಯಿ, ಭೂಮಿ ದೇವಿ ಚೂ ಎಂಬುದಾಗಿ ಬಿಡುವುದಕ್ಕಿಲ್ಲದೆ ತಾಯಿ. ಅಂತ ಹೇಸಿಗೆ ಬದುಕು ಬೇಕೆ ತಾಯಿ. ಬೇಡ ತಾಯಿ. ಅಮ್ಮ, ನೀನು ವೃಷ್ಟಿಯಾಗಿ ಆಲೋಚಿಸಬೇಡ ತಾಯಿ, ಸಮವೃಷ್ಟಿಯಾಗಿ ಆಲೋಚಿಸು. ಸಂಸಾರ ಸುಖ ಎಂದು ಹೊರಗೆ ಬಂದು ವೀರ ಮಾತೆಯಾಗಿ ವೀರ ರಾಣಿಯಾಗಿ ಯೋಚಿಸಿ ನನ್ನ ಕಳುಹಿಸಿಕೊಳ್ಳುತ್ತಾನೆ. ಸುರಿವ ಕಂಪನಿಯೋ ಅದೆಷ್ಟು ನಾನು ಭೋಗದಲ್ಲಿ ಕೂಡ ಕಣ್ಣೀರನ್ನು ಸುರಿಸುತ್ತಾಯಿ, ಆಶೀರ್ವಾದವನ್ನು ನೀನು ಮಾಡುತ್ತಾಯಿ. ಅಮ್ಮ, ಅಳಬೇಡ ತಾಯಿ, ಅಳಬೇಡ. ನಿನ್ನ ಮಗನಾದಂತಹ ಅಭಿಮನ್ಯು ಸಾಲಿಲ್ಲ, ಜೀವಂತವಾಗಿ ಇನ್ನೂ ಕೂಡ ಇದ್ದಾನೆ. ಆದರೂ ಒಂದು ಆ ಕೌರವರಲ್ಲಿ ನಾನು ಜಯವನ್ನು ಸಂಪಾದಿಸಿದೆ ಅಂತಾದರೆ ಖುಷಿ ಖುಷಿಯಾಗಿ ಬಂದು ನಾನು ಅಳುತ್ತೇನೆ ತಾಯಿ.
ಒಂದು ವೇಳೆ ಹಾಗಾಗಲಿಲ್ಲ, ನಾನು ರಣಕ್ಷೇತ್ರದಲ್ಲಿ ಮಣಿದು ಹೋದೆ ಅಂತಾದರೆ ಬೇಸರಿಸಬೇಡ. ಒಂದೇ ಒಂದು ದೇವರಲ್ಲಿ ನಾನು ಇಚ್ಛಿಸುತ್ತೇನೆ. ಇನ್ನೊಂದು ಜನ್ಮ ಉಂಟಾದರೆ ಪಾರ್ಥ ಮಹಾಶಯರ ನಂದನನಾಗಿ ಸುಭದ್ರ ನಂದನನಾಗಿ ನಾನು ಜನಿಸಬೇಕು ಎಂಬುದಾಗಿ ಸಂಪ್ರಾರ್ಥಿಸ್ತಾ ಇದ್ದೇನೆ. ಕೊನೆಗೂ ಆಶೀರ್ವಾದವನ್ನು ನೀನು ಮಾಡುವುದಿಲ್ಲ ಅಂತಾದರೆ ಒಂದಿನ ದಾರಿ ನೋಡು. ಅಮ್ಮ, ನಿನ್ನ ಈ ಪಾದರಜವನ್ನು ನಾನು ಶಿರಸಿಗೆ ಇಟ್ಟಿದ್ದೇನೆ. ಇದುವೇ ಅಭಿಮನ್ಯು ಸಾಯಿ ಆಶೀರ್ವಾದ. ಅಮ್ಮ, ರಣಕ್ಷೇತ್ರ ಗೌತಮ. ಅಮ್ಮ, ರಣಕ್ಷೇತ್ರ ಗೌತಮ. ಅಮ್ಮ, ರಣಕ್ಷೇತ್ರ ಗೌತಮ. ಶಿರದೊಳಂತ ಆಚರಣೋದರ ಮೊರಟನಾದರ Thank you.